ಹಾಯ್ ಫ್ರೆಂಡ್ಸ್, ನಿಮ್ಮ ಕೂದಲು ಕಪ್ಪಗೆ ದಟ್ಟವಾಗಿ ಉದ್ದವಾಗಿ ಅತಿ ವೇಗವಾಗಿ ಬೆಳೆಯೋದಕ್ಕೆ ಈರುಳ್ಳಿ ಎಣ್ಣೆಯನ್ನು ಹೇಗೆ ಮನೆಯಲ್ಲೇ ನಾವು ತಯಾರಿಸಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಕೂದಲು ಉದುರ್ತಾ ಇರುತ್ತೆ, ಬಾಲ್ಡ್ ಪ್ಯಾಚಸ್ ಆಗುತ್ತೆ, ಏನೇ ಮಾಡಿದ್ರೂ ಕೂದಲೇ ಬೆಳೀತಿರಲ್ಲ, ಡ್ಯಾಂಡ್ರಫ್ ಆಗೋದಂತೆ, ಬಿಳಿ ಕೂದಲು ಈ ರೀತಿ ಎರಡ ಮಾರ್ಕೆಟಲ್ಲಿ ಯಾವ್ದಾದ್ರು ಒಳ್ಳೆ ಎಣ್ಣೆ ಸಿಗುತ್ತಾ ಅಂತ ನೋಡೋದಕ್ಕೆ ಹೋದರೆ ಎಷ್ಟೊಂದು ಸಾವಿರ ಎಣ್ಣೆಗಳಿದೆ. ಅಂದರೆ ಅದನ್ನು ಯಾವುದನ್ನು ಹಚ್ಕೊಬೇಕು ಅಂತಲೇ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಇವತ್ತು ನಾನು ತೋರಿಸ್ತಿರುವಂತಹ ಈ ಒಂದು ಹೇರ್ ಆಯಿಲನ್ನು ನೀವು ಮನೆಯಲ್ಲೇ ₹1 ಖರ್ಚಿಲ್ಲದ ಹಾಗೆ ಮಾಡಿಕೊಂಡ್ರೆ ಮಾರ್ಕೆಟಲ್ಲಿ ಸಿಗೋ ಅದು ಯಾವುದೇ ಹೇರ್ ಆಯಿಲು ಕೂಡ ಅಷ್ಟು ಒಳ್ಳೆ ರೀತಿಯಲ್ಲಿ ವರ್ಕ್ ಆಗಲ್ಲ. ಅಷ್ಟು ಸೇಫ್ ಆಗಿದೆ, ತುಂಬಾ ಒಳ್ಳೆ ಎಫೆಕ್ಟಿವ್ ಆಗಿರುವಂಥ ಆಯಿಲನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಆಯಿಲನ್ನು ನೀವು ಮನೆಯಲ್ಲಿ ತಯಾರಿಸಿ ಕೇವಲ 1-2 ವಾರ ಉಪಯೋಗಿಸಿ ನೋಡಿ. ನೀವು 100% ನಾನು ಹೇಳ್ತೀನಿ, ನಿಮ್ಮ ಕೂದಲು ಕೂಡ ಅತಿ ವೇಗವಾಗಿ ದಟ್ಟವಾಗಿ ಬೆಳೆಯೋದಂತೂ ಗ್ಯಾರಂಟಿ. ಅದಕ್ಕೇನೆಲ್ಲ ಬೇಕು ಅಂತ ಇವಾಗ ನೋಡೋಣ ಬನ್ನಿ. ಫ್ರೆಂಡ್ಸ್, ಇದನ್ನು ಮಾಡೋದಕ್ಕೆ ನಿಮಗೆ ಮೆಂತ್ಯದ ಕಾಳು ಅಂದರೆ ಫೆನಿಗ್ರಿಕ್ ಸೀಡ್ಸ್ ಬೇಕಾಗುತ್ತೆ. 2 ಬಾದಾಮಿಯನ್ನು ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ ಬೇಕಾಗುತ್ತೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಈರುಳ್ಳಿಯನ್ನು ಈ ರೀತಿ ಒತ್ತಿ ನೋಡಿದಾಗ, ಒಂಥರ ಪ್ರೆಸ್ ಮಾಡಿ ನೋಡಿದಾಗ ಅದು ಮೆತ್ತಾಗಿರಬಾರ್ದು. ಓಕೆ, ಆ ಥರ ಈರುಳ್ಳಿಯನ್ನು ತೊಗೊಳ್ಳಿ. ಮತ್ತು ಬೆಟ್ಟದ ನಲ್ಲಿಕಾಯಿ ಬೇಕಾಗುತ್ತೆ. ಪೌಡರ್ ಆದರೂ ತೊಗೊಳ್ಳಿ, ಇಲ್ಲಾಂದರೆ ಬೆಟ್ಟದ ನಲ್ಲಿಕಾಯಿ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನಾದ್ರೂ ತೊಗೋಬಹುದು. ಮತ್ತು ನಿಮಗೆ 100% ಪ್ಯೂರ್ ಆಗಿರುವಂತಹ ಕೋಕೋನಟ್ ಆಯಿಲ್ ಬೇಕಾಗತ್ತೆ. ಓಕೆನಾ, ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ನಿಮಗೆ ಆದಷ್ಟು ಕೆಂಪು ಈರುಳ್ಳಿ ಬರುತ್ತೆ ಗೊತ್ತಾ, ಕೆಂಪು ಕಲರಲ್ಲಿ, ಅದು ಸಿಕ್ಕರೆ ತೊಗೊಳ್ಳಿ. ನಮ್ಮ ಮನೆಯಲ್ಲಿ ಬ್ರೌನ್ ಕಲರ್ ಈರುಳ್ಳಿ ಇತ್ತು, ಅದನ್ನು ನಾನು ತೊಗೊಂಡಿದ್ದೀನಿ. ಯಾಕಪ್ಪ ಅಂದರೆ ಕೆಂಪು ಈರುಳ್ಳಿಯಲ್ಲಿ ಸಲ್ಫರ್ ಕಂಟೆಂಟು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಕೆಂಪು ಈರುಳ್ಳಿಯನ್ನು ತೊಗೊಳ್ಳಿ, ಇಲ್ಲಾಂದರೆ ಬ್ರೌನ್ ಕಲರಲ್ಲಿರೋದನ್ನಾದರೂ ತೊಗೋಬಹುದು. ಇಲ್ಲಿ ನಾನು ಒಂದು 200-250 ml ಒಂದು ಎಣ್ಣೆಯನ್ನು ತಯಾರಿಸ್ತಿರೋದ್ರಿಂದ ಒಂದು ದೊಡ್ಡ ಗಾತ್ರದ ಆನಿಯನನ್ನು ತೊಗೊಂಡಿದ್ದೀನಿ. ಓಕೆನಾ, ಅದನ್ನು ನೀವು ಈ ರೀತಿಯಾಗಿ ಕ್ಯೂಬ್ ಆಕಾರದಲ್ಲಿ ಅದನ್ನು ನೀವು ಕಟ್ ಮಾಡ್ಕೋಬೇಕು. ಓಕೆನಾ ಫ್ರೆಂಡ್ಸ್, ಈರುಳ್ಳಿಯಲ್ಲಿ ಎಷ್ಟು ಒಳ್ಳೆ ಗುಣಗಳಿದೆ ಅಂದರೆ ಅದು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟು, ಮತ್ತು ಅದರಲ್ಲಿ ಸಲ್ಫರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಡೆಡ್ ಆಗಿರೋ ಏರ್ ಫಾಲಿಕಲ್ಲನ್ನು ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಇಲ್ಲಿ ಒಂದು ಚಿಕ್ಕ ಜಾರನ್ನು ತಗೊಂಡು ನೀವು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಪೀಸಸ್ಗಳನ್ನು ಅದಕ್ಕೆ ಹಾಕೊಳ್ಳಿ. ಫ್ರೆಂಡ್ಸ್, ಈರುಳ್ಳಿ ನಾನು ಮುಂಚೆ ಹೇಳಿದಾಗೆ ನೀವು ಈ ಈರುಳ್ಳಿ ಆಯಿಲನ್ನು ನೀವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಏರ್ ಫಾಲಿಕಲ್ನ ಎಷ್ಟು ಬೇಗ ಕೂದಲು ಬೆಳೆಯುತ್ತೆ ಗೊತ್ತಾ, ದುಪ್ಪಟ್ಟು ವೇಗದಲ್ಲಿ ಕೂದಲು ಬೆಳೆಯುತ್ತೆ. ಈ ಈರುಳ್ಳಿ ಆಯಿಲಿಂದ ನಿಮಗೆ ಏರ್ ಲಾಸ್ ಆಗ್ತಾಯಿದ್ರೆ, ಬಾಲ್ಡ್ ಪ್ಯಾಚಸ್ ಇದ್ದರೆ ಅಲ್ಲಿ ಹೊಸ ಕೂದಲುಗಳು ಬರೋದಕ್ಕೆ ಈರುಳ್ಳಿ ಆಯಿಲು ತುಂಬ ಸಹಾಯ ಮಾಡುತ್ತೆ. ಫ್ರೆಂಡ್ಸ್, ನಾನು ಮುಂಚೆನೇ ಹೇಳಿದಾಗೆ ಇಲ್ಲಿ ಮೆಂತ್ಯದ ಕಾಳು 1 ಸ್ಪೂನಷ್ಟು ಹಾಕೊಳ್ಳಿ. ಫ್ರೆಂಡ್ಸ್, ಮೆಂತ್ಯದ ಕಾಳು ಅಷ್ಟೇ, ನಾನು ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಮೆಂತ್ಯದ ಕಾಳು ಕೂಡ ನಮ್ಮ ಕೂದಲಿಗೆ ಡ್ಯಾಂಡ್ರಫ್ ಹೋಗೋದಕ್ಕೆ, ಶೈನ್ ಬರೋದಕ್ಕೆ ಮತ್ತು ಅತಿ ವೇಗದಲ್ಲಿ ಬೆಳೆಯೋದಕ್ಕೆ ಮೆಂತ್ಯದ ಕಾಳು ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಇಲ್ಲಿ 2 ಬಾದಾಮಿಯನ್ನು ಹಾಕೊಳ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಎಷ್ಟೊಂದು ಬ್ರ್ಯಾಂಡ್ದು ಬಾದಾಮಿ ಎಣ್ಣೆ ಸಿಗುತ್ತಲ್ವ, ಆ ಥರ ಆರ್ಟಿಫಿಷಿಯಲ್ಗಿಂತ ನೀವು ಮನೆಯಲ್ಲೇ ಇದನ್ನು ತಯಾರಿಸ್ಕೋಬೋದು. ನಾನು ಇಲ್ಲಿ ಬೆಟ್ಟದ ನಲ್ಲಿಕಾಯಿ ಪೌಡರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಪೌಡರ್ ಇಲ್ಲ ಅಂದರೆ ನಿಮಗೆ ಅಂಗಡಿಯಲ್ಲಿ, ಮಾರ್ಕೆಟಲ್ಲಿ, ತರಕಾರಿ ಅಂಗಡಿಯಲ್ಲಿ ಸಿಗುತ್ತೆ, ಹಾಕೊಳ್ಳಿ. ಇಲ್ಲ ಸಿಗಲ್ಲ ಅಂದರೆ ಇಟ್ಸ್ ಓಕೆ, ಸ್ಕಿಪ್ ಮಾಡ್ಬೋದು. ಒಂದು ಅರ್ಧ ಚಮಚದಷ್ಟು ಆಮ್ಲ ಪೌಡರನ್ನು ಹಾಕೊಳ್ಳಿ. ಇದು ಅಷ್ಟೇ ಆರ್ಟಿಫಿಷಿಯಲ್ಗಿಂತ ಬೆಸ್ಟ್ ಇದು, ಆಯಿತಾ. ಇವಾಗ ಇಷ್ಟನ್ನು ಹಾಕಿಬಿಟ್ಟು 1 ಹನಿ ನೀರು ಕೂಡ ಹಾಕಬಾರ್ದು. ನೀರು ಹಾಕ್ತು ಅಂದರೆ ಈ ಆಯಿಲ್ ಕೆಟ್ಟೋಯ್ತು ಅಂತಲೇ. ಓಕೆನಾ, 1 ಹನಿ ನೀರು ಹಾಕಿದಾಗೆ ಇದನ್ನು ನೀವು ಒಂದು ಸ್ವಲ್ಪ ತರಿಯಾಗೆ ರುಬ್ಕೊಳ್ಳಿ. ತುಂಬ ನುಣ್ಣಗೆ ರುಬ್ಬಬೇಕು ಅಂತ ಏನಿಲ್ಲ. ನಾನು ಇಲ್ಲಿ ಒಂದು ದಪ್ಪ ತಳದ ಕಡಾಯನ್ನು ಇಟ್ಕೊಂಡಿದ್ದೀನಿ, ಪ್ಯಾನನ್ನು ಇಟ್ಕೊಂಡಿದ್ದೀನಿ. ದಪ್ಪ ತಳದೇ ತೊಗೊಳ್ಳಿ, ಇಲ್ಲಾಂದರೆ ಆನಿಯನ್ ಆಗಿರೋದ್ರಿಂದ ಅದು ತಳವನ್ನು ಹಿಡಿಯುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು 100% ಪ್ಯೂರ್ ಆಗಿರೋ ಪ್ಯಾರಾಚೂಟ್ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಅದು ಸ್ವಲ್ಪ ಗಟ್ಟಿಯಾಗಿದೆ, ಅದು ಎಷ್ಟೇ ಪ್ರೆಸ್ ಮಾಡಿದ್ರೂ ಬರ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಇನ್ನೊಂದು ಪ್ಯೂರ್ ಆಗಿರೋ ಆರ್ಗ್ಯಾನಿಕ್ ಕೋಕೋನಟ್ ಆಯಿಲ್ ಇದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 250 ml ಅಷ್ಟು ಕೋಕೋನಟ್ ಆಯಿಲನ್ನು ಬಳಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಆಯಿಲ್ ಸ್ವಲ್ಪ ಕಾದಿದೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಈ ಆಯಿಲ್ಗೆ ನೀವು ಸೇರಿಸ್ಕೊಬೇಕು.
ಫ್ರೆಂಡ್ಸ್, ಇಷ್ಟನ್ನು ನೀವು ಸೇರಿಸ್ಕೊಂಬಿಟ್ಟು ಏನು ಮಾಡಿ ಅಂದರೆ ತುಂಬಾ ಹೈ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಕೊಬ್ಬರಿ ಎಣ್ಣೆ ಉಕ್ಕಿ ಹರಿದು ಬರುತ್ತೆ. ಇನ್ನೊಂದು ಆನಿಯನ್ ಇದೆಯಲ್ಲ, ಅದು ತಳ ಒತ್ತತ್ತೆ, ಓಕೆ, ಸೀದೋಗುತ್ತೆ. ಅದಕ್ಕೋಸ್ಕರ ಎಷ್ಟು ಸಾಧ್ಯ ಅಷ್ಟು ನೀವು ಲೋ ಫ್ಲೇಮಲ್ಲೇ ಈ ಎಣ್ಣೆಯನ್ನು ತಯಾರಿಸಬೇಕು. ನಾನು ಇಲ್ಲಿ ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾನು ಈ ಥರ ಸ್ಟಿರ್ ಮಾಡಿಕೊಂಡು ಅದನ್ನು ಕಾಯಿಸ್ತಾ ಬರ್ತೀನಿ. ಓಕೆನಾ? ನೋಡಿದ್ರಿ ಅಲ್ಲ, ಒಂದು ಸ್ವಲ್ಪ ತಳ ಹತ್ತಿಲ್ಲ, ಇಲ್ಲಾಂದರೆ ಅದು ಸೀದೋದಾಗುತ್ತೆ. ಆಯಿತಾ? ಸೀದೋಯ್ತು ಅಂದರೆ ಎಣ್ಣೆ ಹಾಳಾಗೋಗುತ್ತೆ. ಅದಕ್ಕೆ ಆದಷ್ಟು ಕಡಿಮೆ ಒಂದು ಫ್ಲೇಮಲ್ಲೇ ಇದನ್ನು ನೀವು ಬಿಸಿ ಮಾಡ್ಕೋಬೇಕು. ಫ್ರೆಂಡ್ಸ್, ನೋಡಿದ್ರಿ ಅಲ್ಲ, ನಮ್ಮ ಆನಿಯನ್ನಲ್ಲಿ ಇರುವಂತಹ ಅಷ್ಟು ಔಷಧಿ ಗುಣ, ಫೆನಿಗ್ರಿಕ್ ಸೀಡ್ಸ್ ಹಾಕ್ಕೊಂಡಿದ್ದೀವಿ, ಬಾದಾಮಿ ಹಾಕ್ಕೊಂಡಿದ್ದೀವಿ, ಇದೆಲ್ಲದರಲ್ಲೂ ಇರೋ ಔಷಧಿ ಗುಣಗಳೆಲ್ಲ ಇವಾಗ ಆಯಿಲ್ಗೆ ನಿಧಾನವಾಗಿ ಬಿಟ್ಕೊಳ್ತಾ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಇವಾಗ ಫ್ಲೇಮನ್ನು ಆಫ್ ಮಾಡಿ 5 ನಿಮಿಷ ಬಿಟ್ಟು ಅದು ತಣ್ಣಗಾದ್ಮೇಲೆ ನಾನು ಒಂದು ಫಿಲ್ಟರ್ ಕಾಫಿ ಇರುತ್ತಲ್ವ, ಅದನ್ನು ಫಿಲ್ಟರನ್ನು ತೊಗೊಂಡು ಇದನ್ನು ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಫಿಲ್ಟರ್ ಆಗ್ತಾ ಇದೆ. ಫ್ರೆಂಡ್ಸ್, ನೀವು ಕೇಳಬಹುದು ಈ ಆಯಿಲನ್ನು ನಾನು ಎಷ್ಟು ದಿನಕ್ಕೊಮ್ಮೆ ಉಪಯೋಗಿಸ್ಬೇಕು ಅಂತ. ಈ ಆಯಿಲನ್ನು ನೀವು ವಾರಕ್ಕೆ 2 ಸಲ ಉಪಯೋಗಿಸ್ಬಹುದು. ಓಕೆನಾ? 2 ಸಲ ಉಪಯೋಗಿಸೋದ್ರಿಂದ ಇದು ಆನಿಯನ್ ಇರ್ಬೋದು, ಬಾದಾಮಿ, ಫೆನೆಗ್ರಿಕ್ ಇದೆಲ್ಲವೂ ಕೂಡ ನಿಮ್ಮ ಡೆಡ್ ಆಗಿರುವ ಏರ್ ಫಾಲಿಕಲನ್ನು ಸ್ಟಿಮ್ಯುಲೇಟ್ ಮಾಡಿ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗೋದ್ರಿಂದ ನಿಮ್ಮ ಕೂದಲು ಕೂಡ ದುಪ್ಪಟ್ಟು ವೇಗದಲ್ಲಿ ಬೆಳೀತಾ ಹೋಗುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ನೀವು ಮಸಾಜ್ ಮಾಡಬೇಕು ಅಂತ. ನಾವು ತಗೊಂಡಿರೋ ಆಯಿಲನ್ನು ನಾನು ಏನು ಮಾಡ್ತೀನಿ ಅಂದರೆ ಒಂದು ಕಾಟನ್ ಪ್ಯಾಡು ಅಥವಾ ಕಾಟನ್ ಬಾಲನ್ನು ತಗೊಂಡು ಅದಕ್ಕೆ ನಾನು ಡಿಪ್ ಮಾಡಿಕೊಂಡು ಪಾರ್ಟಿಷನ್ ಮಾಡಿಕೊಂಡು ಸ್ಕಾಲ್ಪ್ಗೆ ನೀಟಾಗಿ ಮಸಾಜ್ ಮಾಡ್ತಾ ಬರ್ತೀನಿ. ಓಕೆನಾ? ಕೂದಲಿಗಿಂತ ನೀವು ಸ್ಕಾಲ್ಪ್ಗೆ ಹೆಚ್ಚಾಗಿ ಮಸಾಜ್ ಮಾಡಬೇಕು. ಈ ರೀತಿಯಾಗಿ 5ರಿಂದ 10 ನಿಮಿಷ ನೀವು ಮಸಾಜ್ ಮಾಡೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಆನಿಯನ್ನಲ್ಲಿರುವಂಥದ್ದೆಲ್ಲವೂ ನಿಮ್ಮ ಒಂದು ಏರ್ ರೂಟು ಪೋರ್ಸ್ ಥ್ರೂ ಹೋಗಿ ನಿಮ್ಮ ಕೂದಲು ಬೆಳೆಯೋದಕ್ಕೆ ಅದು ಹೆಚ್ಚು ಪ್ರಮೋಟ್ ಮಾಡುತ್ತೆ. ಓಕೆನಾ? ಈ ರೀತಿಯಾಗಿ ನೀವು ಮಸಾಜ್ ಮಾಡ್ತಾ ಬನ್ನಿ. ಫ್ರೆಂಡ್ಸ್, ನೀವು ವೀಕ್ಲಿ ಒನ್ಸ್ ಇದನ್ನು ಹಚ್ಕೊಂಡ್ಬಿಟ್ಟು ಒಂದು ಇಲ್ಲ ಅಂದರೂ ನೀವು ಆಯಿಲ್ ಹಚ್ಚಿ ಒಂದು ಮಿನಿಮಮ್ 3 ಗಂಟೆ ಕಾಲನಾದರೂ ಬಿಡಬೇಕು. ಓಕೆನಾ? 3 ಗಂಟೆ ಕಾಲ ಈ ಆಯಿಲನ್ನು ಹಚ್ಚಿಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಹಾಗೆ ಬಿಡ್ತೀನಿ. ಆಯಿಲನ್ನು ಹಚ್ಚಿ ಯಾವತ್ತೂ ಕೂಡ ಕೂಮ್ ಮಾಡೋದಕ್ಕೆ ಹೋಗಬೇಡಿ. ಬಿಟ್ಟು ನಾರ್ಮಲ್ ಒಂದು ಮೈಲ್ಡ್ ಶಾಂಪೂಯಿಂದ ನೀವು ತಲೆನ ವಾಶ್ ಮಾಡಬಹುದು. ಇದರಿಂದಾಗಿ ನಿಮ್ಮ ಕೂದಲು ಕೂಡ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ನೀವೇ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ಓಕೆನಾ? ಫ್ರೆಂಡ್ಸ್, ನನಗೆ ಅನಿಸಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಪ್ಲೀಸ್, ಇಷ್ಟ ಆಯಿತು ಅಂದರೆ ಪ್ಲೀಸ್ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ.